ಹೆಂಗಸರಿಗೆ ಇರುವಂತಹ ಈ ಕೆಟ್ಟ ಅಭ್ಯಾಸಗಳೇ ಅವರ ಸರ್ವನಾಶಕ್ಕೆ ಕಾರಣ. ಅದರಲ್ಲೂ ಮನೆಯ ಅಶಾಂತಿಗೆ, ನೆಮ್ಮದಿ ಹಾಳಾಗೋದಕ್ಕೆ, ದುಡ್ಡು ಕಾಸು ವಿನಾಕಾರಣ ಖಾಲಿಯಾಗೋದಕ್ಕೆ ಹಾಗೂ ಸಾಲ ಮಾಡುವ ಪರಿಸ್ಥಿತಿಗೆ ಅವರಿಗಿರುವಂತಹ ಈ ಕೆಟ್ಟ ಅಭ್ಯಾಸಗಳೇ ಕಾರಣ ಆಗುತ್ತದೆ ಅಂತ ಚಾಣಕ್ಯ ಹೇಳಿದ್ದಾರೆ. ಆ ಕೆಟ್ಟ ಅಭ್ಯಾಸಗಳನ್ನು ನೀವು ಈಗಿಂದೀಗಲೇ ಬದಲಾಯಿಸಿಕೊಳ್ಳಬೇಕು. ಇಲ್ಲದಿದ್ದರೆ ನಿಮ್ಮ ಸರ್ವನಾಶಕ್ಕೆ ನೀವೇ ಕಾರಣರಾಗುತ್ತೀರಿ. ಅಂತಹ ಕೆಟ್ಟ ಅಭ್ಯಾಸಗಳು ಯಾವುದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸಿದ್ಧಿ ಮಂತ್ರಂ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಯಾವುದೇ ಸಮಸ್ಯೆಗಳಿದ್ದರೂ ಶೀಘ್ರ ಮತ್ತು ಶಾಶ್ವತ ಪರಿಹಾರಕ್ಕಾಗಿ ಪಂಡಿತ್ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ. ಅವರು ತುಂಬ ಒಳ್ಳೆಯ ಜ್ಯೋತಿಷ್ಯರು, ಒಳ್ಳೆಯ ಕೈಗುಣ ಇರುವ ಜ್ಯೋತಿಷ್ಯರು. ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಶಾಶ್ವತವಾಗಿ ಪರಿಹಾರ ಮಾಡುತ್ತಾರೆ. ಹೆಣ್ಣು ಮಕ್ಕಳನ್ನು ಮನೆಯಲ್ಲಿ ಮಹಾಲಕ್ಷ್ಮಿ ಅಂತ ಕರೆಯುತ್ತಾರೆ. ಮನೆಗೆ ಶ್ರೇಯಸ್ಸು, ಸಂಪತ್ತು, ಕುಟುಂಬದಲ್ಲಿ ಶಾಂತಿ, ನೆಮ್ಮದಿ ಎಲ್ಲವೂ ಮನೆಯಲ್ಲಿ ಹೆಣ್ಣು ಮಕ್ಕಳ ಮೇಲೆಯೇ ಅವಲಂಬಿತವಾಗಿರುತ್ತದೆ. ಆದರೆ ಅವರಿಗೆ ಇರುವಂತಹ ಕೆಲವು ಅಭ್ಯಾಸಗಳಿಂದ ಮನೆಯಲ್ಲಿ ಅಶಾಂತಿಗೆ ಕಾರಣವಾಗುತ್ತದೆ. ಇದರಿಂದ ಮನೆಯ ಸಂಪತ್ತು, ಶ್ರೇಯಸ್ಸು ದೂರವಾಗುತ್ತದೆ ಎಂದು ಆಚಾರ್ಯ ಚಾಣಕ್ಯ ಹೇಳಿದ್ದಾರೆ. ಆದ್ದರಿಂದ ಇಂತಹ ಅಭ್ಯಾಸಗಳನ್ನು ಮೊದಲು ಸರಿಪಡಿಸಿಕೊಳ್ಳಬೇಕು. ಆಕೆಯ ವರ್ತನೆಯಲ್ಲಿ ಕೆಲವು ಊಹೆ ಮಾಡಲು ಆಗದ ಬದಲಾವಣೆ ಕಂಡುಬಂದರೆ ಅದು ಆ ಮನೆಯನ್ನು ನಾಶ ಮಾಡುತ್ತದೆ. ಹೌದು, ಪುರುಷರು ಮಾಡುವ ಸಾಲಗಳು, ಅನೈತಿಕ ಸಂಬಂಧಗಳು, ದುಬಾರಿ ಖರ್ಚುಗಳು ಮನೆಯನ್ನು ನಾಶ ಮಾಡುತ್ತದೆ. ಅದೇ ರೀತಿ ಮಹಿಳೆಯರಲ್ಲಿ ಕಂಡುಬರುವ ಈ ಅಭ್ಯಾಸಗಳು ಮನೆಯಲ್ಲಿ ಶಾಂತಿ ಮತ್ತು ನೆಮ್ಮದಿಯನ್ನು ನಾಶ ಮಾಡುತ್ತದೆ. ಮಹಿಳೆಯರು ಈ ಅಭ್ಯಾಸಗಳನ್ನು ಮನೆಯ ಅಶಾಂತಿಗೆ ಕಾರಣ ಆಗುತ್ತದೆ. ಅನಗತ್ಯ ಖರ್ಚುಗಳು. ಸಾಕಷ್ಟು ಮಂದಿ ಮಹಿಳೆಯರು ಹಣ ಖರ್ಚು ಮಾಡಬೇಕು ಎಂದರೆ ಬಹಳ ಯೋಚನೆ ಮಾಡುತ್ತಾರೆ. ಆದರೆ ಕೆಲವರು ಮಾತ್ರ ಹಣ ಇದೆ ಅಂತ ಬೇಕಾಬಿಟ್ಟಿ ಖರ್ಚು ಮಾಡುತ್ತಾನೇ ಇರುತ್ತಾರೆ. ಆದರೆ ಹಣದ ಅಗತ್ಯ ಬಿದ್ದಾಗ ಹಣ ಇಲ್ಲದೆ ಸಂಕಟ ಪಡುತ್ತಾರೆ. ಈ ರೀತಿಯ ಅನಗತ್ಯ ಖರ್ಚು ಮಾಡದೆ ನಿಯಂತ್ರಣ ಮಾಡಿಕೊಳ್ಳಬೇಕು. ಹಾಗೂ ಬೇಕು ಅಂತಲೇ ತಪ್ಪುಗಳನ್ನು ಹುಡುಕುವುದು, ಪ್ರತಿ ಬಾರಿಯೂ ಬೇರೆಯವರನ್ನು ಟೀಕೆ ಮಾಡೋದು, ಎದುರಿಗೆ ಇರುವ ವ್ಯಕ್ತಿಯನ್ನು ತಪ್ಪುಗಳನ್ನು ಹುಡುಕುವುದು, ಇಂಥ ಅಭ್ಯಾಸಗಳು ಮನೆಯೊಡತಿ ಹೊಂದಿದ್ದರೆ ಆ ಮನೆಯಲ್ಲಿ ಅಶಾಂತಿ ಸದಾ ಮೂಡುತ್ತದೆ. ಅಹಂಕಾರದ ಮಹಿಳೆಯರೇ ಆಗಲಿ ಪುರುಷರೇ ಆಗಲಿ ಅಹಂಕಾರ ಅನ್ನುವುದು ಯಾರಿಗೂ ಒಳ್ಳೆಯದಲ್ಲ ಎಂದು ಚಾಣಕ್ಯ ಎಚ್ಚರಿಕೆ ನೀಡಿದ್ದಾರೆ. ಮಹಿಳೆಯರಿಗೆ ತಮ್ಮ ಸೌಂದರ್ಯ ಹಾಗೂ ಹಣದ ಬಗ್ಗೆ ಎಂದಿಗೂ ಅಹಂಕಾರ ಹೊಂದಿರಬಾರದು. ಈ ಅಹಂಕಾರ ಭಾವನೆ ಇಡೀ ಕುಟುಂಬದ ಮೇಲೆ ಪ್ರತಿಕೂಲ ಪ್ರಭಾವ ಉಂಟು ಮಾಡುತ್ತದೆ. ಇದೇ ಭಾವನೆ ಗಂಡ ಹೆಂಡತಿ ನಡುವೆ ಸಂಬಂಧವನ್ನು ಕೂಡ ನಾಶ ಮಾಡುತ್ತದೆ. ಈ ಅಭ್ಯಾಸವನ್ನು ದೂರ ಮಾಡಲಿಲ್ಲ ಎಂದರೆ ಅವರು ವೈವಾಹಿಕವಾಗಿ ಸಂಬಂಧಕ್ಕೆ ಇದು ದೊಡ್ಡ ಸಮಸ್ಯೆಯನ್ನು ಉಂಟು ಮಾಡುತ್ತದೆ ಎಂದು ಚಾಣಕ್ಯರು ತಿಳಿಸಿದ್ದಾರೆ. ಇಂತಹ ತಪ್ಪುಗಳು ಆಗೋಗಿದೆ, ಇದರಿಂದ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದೀವಿ, ಮುಂದೆ ಏನು ಪರಿಹಾರ ಗುರುಗಳೇ? ನೀವು ಕೇಳಿದ್ರೆ ಖಂಡಿತವಾಗಿಯೂ ಪಂಡಿತ್ ಶ್ರೀ ಮಂಜುನಾಥ ಗುರುಗಳೇ ಇದಕ್ಕೆ ದಾರಿದೀಪ, ಮಾರ್ಗದರ್ಶನ. ಅವರೇ ನಿಮಗೆ ಗತಿ. ತುಂಬ ಒಳ್ಳೆಯ ಮಾರ್ಗದರ್ಶನ ಮಾಡಿ ಸುಲಭವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ನಗುನಗುತ್ತಾ ಹೇಳುತ್ತಾರೆ.